ನಮ್ಮ ಜೊತೆ ಈಗ ಚನ್ನಪಟ್ಟಣ ಶಾಸಕರಾದ CP ಯೋಗೇಶ್ವರ್ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಸರ್, ಅಪರೂಪದ ರಾಜಕಾರಣಿ, ಜನರಿಗೆ ತುಂಬ ಹತ್ತಿರವಾದಂಥ ರಾಜಕಾರಣಿ ಇವತ್ತು ನಮ್ಮ ಮುಂದಿಗಿಲ್ಲ. ನೀವು ಸಹ ಎಲ್ಲ ಈಗ ಬಂದಿದ್ದಾರೆ. ಇನ್ನು ಕೆಲವೇ ಕ್ಷಣ ಇದೆ ಚನ್ನಪಟ್ಟಣಕ್ಕೆ ಪಾರ್ಥಿವ ಶರೀರ ಬರಲಿದೆ. SM ಕೃಷ್ಣರವರು ಒಬ್ಬ ಸಜ್ಜನ ವ್ಯಕ್ತಿತ್ವವುಳ್ಳಂಥ ರಾಜಕಾರಣಿ, ನಮಗೆಲ್ಲ ಆದರ್ಶವಾದವರು. ನನ್ನ ರಾಜಕೀಯ ಜೀವನ ಪ್ರಾರಂಭವಾದಾಗ 1999ರಲ್ಲಿ ಅವರು ಮುಖ್ಯಮಂತ್ರಿಗಳಾಗ್ತಾರೆ. ನಮ್ಮ ಪಕ್ಕದ ಕ್ಷೇತ್ರ, ಜಿಲ್ಲೆ ಬೇರೆ ಆದರೂ ನಾವು ಅಕ್ಕಪಕ್ಕ ಕ್ಷೇತ್ರದವರು. ಅವರಿಗೆ ಚನ್ನಪಟ್ಟಣದವ್ರ ಒಡನಾಟ ಭಾಳ ಜಾಸ್ತಿ ಇತ್ತು. ನನಗೆ ಪ್ರಾರಂಭ ದಿನಗಳಲ್ಲಿ ಭಾಳ ಸಪೋರ್ಟ್ ಮಾಡ್ತಾಯಿದ್ರು. ಅವರು ಮುಖ್ಯಮಂತ್ರಿಗಳಾದಾಗ ಯಾವುದೇ ಶಿಫಾರಸು ಪತ್ರ ಕ್ಷೇತ್ರ ಸಂಬಂಧಪಟ್ಟಂತೆ ತೊಗೊಂಡೋದಾಗ ನನಗೆ ಬೆನ್ತಟ್ಟಿ ಸಹಕಾರ ಕೊಟ್ಟಿದ್ದರು. ಅವ್ರ ಕಾಲದಲ್ಲಿ ಕಾವೇರಿ ನೀರಾವರಿಯನ್ನು ಸದ್ಬಳಕೆ ಮಾಡ್ಕೊಳ್ಳೋಕ್ಕೆ ಯಾವುದೂ ನಿಗಮಗಳಿರಲಿಲ್ಲ. ಆವಾಗ ಅವರು ಕಾವೇರಿ ನೀರಾವರಿ ನಿಗಮ ಅಂತೇಳಿ ಸ್ಥಾಪನೆ ಮಾಡ್ತಾರೆ. ಹಣಕಾಸಿನ ತೊಂದರೆ ಇತ್ತು, ಬರ ಇತ್ತು, ಹಣದ ಮುಗ್ಗಟ್ಟಿತ್ತು. ಆ ಸಂದರ್ಭದಲ್ಲಿ ಅವರು ಕಾವೇರಿ ನೀರಾವರಿ ನಿಗಮ ಸ್ಥಾಪನೆ ಮಾಡಿ ಚನ್ನಪಟ್ಟಣಕ್ಕೆ 10 ಕೋಟಿ ಅನುದಾನ ಕೊಡ್ತಾರೆ. ಆವಾಗ ನಾವು ಗರ್ಕಳ್ಳಿ ಏತ ನೀರಾವರಿ ಯೋಜನೆ ಪ್ರಾರಂಭ ಮಾಡ್ತೀವಿ. ಅವತ್ತು ಪ್ರಾರಂಭವಾದಂಥ ನೀರಾವರಿ ಪರ್ವ ಸುಮಾರು 25 ವರ್ಷ ಆಯಿತು. ಇವಾಗ ಒಂದು ಪ್ರಾಯಕ್ಕೆ ಬಂದಿದೆ. ಅದರ ಪ್ರಯೋಜನ ಇಡೀ ತಾಲೂಕಿನ ಜನ ಅನುಭವಿಸ್ತಾ ಇದ್ದಾರೆ. ಅವರು ಕೂಡ SM ಕೃಷ್ಣವರು ಖುದ್ದಾಗಿ ಬಂದು ಚನ್ನಪಟ್ಟಣಕ್ಕೆ ವೀಕ್ಷಣೆ ಮಾಡಿ ನೀರಾವರಿಯಿಂದಾದಂಥ ಪ್ರಯೋಜನವನ್ನು ಮನಗಂಡು ಖುಷಿಪಟ್ಟಿದ್ದರು. ಅವರೊಬ್ಬ ರಾಜಕೀಯ ವ್ಯಕ್ತಿ ಅಲ್ಲದೇನೂ ಕೂಡ ಅವರು ಬಹುಮುಖ ಪ್ರತಿಭೆ. ಒಬ್ಬ ಕಲಾವಿದರಾಗಿ, ಸಾಹಿತ್ಯದ ಬಗ್ಗೆ ಭಾಳ ಆಸಕ್ತಿ ಉಳ್ಳವರಾಗಿ, ಜೊತೆಗೆ ಒಬ್ಬ ಸ್ಪೋರ್ಟ್ಸ್ಮನ್ ಆಗಿ, ಒಬ್ಬ ಕ್ರೀಡಾಪಟುವಾಗಿ ಕಲೆ ಸಾಹಿತ್ಯ ಎಲ್ಲದರಲ್ಲೂ ಅಭಿರುಚಿಯನ್ನು ಉಳ್ಳಂಥವರಾಗಿದ್ದರು. ಯಾವಾಗಲೂ ಕೋಪ ಬರ್ತಾ ಇರಲ್ಲ ಅವ್ರಿಗೆ. ಯಾವುದೇ ಸಮಸ್ಯೆಗಳನ್ನು ಸಮಾನಚಿತ್ತವಾಗಿ ಬಗೆಹರಿಸ್ತಾಯಿದ್ರು. ಕೆಂಪೇಗೌಡರು ಬೆಂಗಳೂರು ಕಟ್ಟಿದ್ರೆ ಆಧುನಿಕ ಬೆಂಗಳೂರಿನ ನಿರ್ಮಾತೃ SM ಕೃಷ್ಣರವರು. ಹನುಮಂತೇಂದ್ರ ವಿಧಾನಸೌಧ ಕಟ್ತಾರೆ, ಇವರು ವಿಕಾಸಸೌಧ ಕಟ್ತಾರೆ. ಅಂದರೆ ಇವರ ಆಡಳಿತದ ಪೂರ್ಣ ಅವಧಿನಲ್ಲಿ ತಮ್ಮ ಹೆಜ್ಜೆ ಗುರುತನ್ನು ಎಲ್ಲ ಕಡೆ ಮೂಡಿಸ್ತವರು. ಇಡೀ ಕರ್ನಾಟಕವನ್ನು ಏಕದೃಷ್ಟಿಯಿಂದ ನೋಡಿದಂಥವರು. ಹಾಗಾಗಿ ನಮಗೆಲ್ಲ ಆದರ್ಶ. ಅಂಥವ್ರ ಮದುವೆ ನಡುವೆ ನಾವು ರಾಜಕಾರಣ ಮಾಡ್ತಾಯಿದ್ವಿ ಅನ್ನೋದೇ ನಮ್ಗೆ ಖುಷಿ ಇತ್ತು. ಇವತ್ತು ಅವ್ರನ್ನ ಕಳ್ಕೊಂಡಿದ್ದೀವಿ. ಹಳಬರು ಮತ್ತು ಹೊಸಬರು ನಡುವೆ ಇದ್ದಂಥ ಒಂದು ಕೊಂಡಿ ಕಳಚಿದೆ. ವಯೋಸಹಜ ಕಾಯಿಲೆಯಿಂದ ಅವರು ಇವತ್ತು ನಮ್ಮನ್ನು ಅಗಲಿದ್ದಾರೆ. ಹಾಗಾಗಿ ಇಡೀ ತಾಲೂಕು ಇವತ್ತು ದುಃಖತಪ್ತವಾಗಿದೆ. ಸಾಕಷ್ಟು ಜನ ನೆರೆದಿದ್ದಾರೆ. ಬೆಂಗಳೂರಿಂದ ಇಲ್ಲಿವರೆಗೂ ಸಾಕಷ್ಟು ಜನ ರೋಡ್ ಮಧ್ಯೆ ನಿಂತಿದ್ದಾರೆ, ಅಂತ್ಯ ನಮನ ಸಲ್ಲಿಸಿದ್ದಾರೆ. ಅದರಲ್ಲಿ ನಿಮ್ಮ ಜಿಲ್ಲೆಯವರು ಬೇರೆಯವರು. ಯಾವ ರೀತಿ ಇರುತ್ತೆ ಸರ್ ನಿಮ್ಮ ಅವರ ಬಂದು ಯಾಕಂದರೆ ಇತ್ತೀಚಿನ ರಾಜಕಾರಣದಲ್ಲಿ ಇಂಥ ವ್ಯಕ್ತಿತ್ವದ ವ್ಯಕ್ತಿಯನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಪ್ರಸ್ತುತ ರಾಜಕಾರಣದಲ್ಲಿ ನಾವು ಕಂಪೇರ್ ಮಾಡ್ಕೊಳ್ಳೋಕ್ಕೆ ಯಾರೂ ಇಲ್ಲ. ಹಾಗಾಗಿ SM ಕೃಷ್ಣರವರು ನಮ್ಗೆ ಆದರ್ಶ. ಅವರು ಭಾಳ ಜನಗಳಿಗೆ ಸ್ಫೂರ್ತಿಯಾಗಿದ್ದರು. ರಾಜಕಾರಣನ ಅವರು ರಾಜಕೀಯವಾಗಿ ಆಸು ಒದ್ದವರಲ್ಲ. ಅವ್ರಿಗೆ ರಾಜಕೀಯವಾಗಿ ಎಲ್ಲ ಹುದ್ದೆಗಳು ಅವ್ರಿಗೆ ಒದಗಿ ಬಂದಿದ್ದು. ಅವರು ವಿದೇಶಾಂಗ ಸಚಿವರಾಗಿ, ರಾಜ್ಯಪಾಲರಾಗಿ, ಮುಖ್ಯಮಂತ್ರಿಗಳಾಗಿ ಭಾಳ ಹುದ್ದೆಯನ್ನು ಅಲಂಕರಿಸಿದವರು. ಜೊತೆಗೆ ರಾಜಕಾರಣ ಅವ್ರಿಗೆ ಅವಕಾಶ ಸಿಗದೆ ಹೋದಾಗ ಅವರು ತಮ್ಮ ಮನಸ್ಸನ್ನು ಕ್ರೀಡೆಗಳಲ್ಲಿ, ಸಾಹಿತ್ಯದಲ್ಲಿ, ಕಲೆಯಲ್ಲಿ ಅವರು ತೊಡಗಿಸ್ಕೋತಾಯಿದ್ರು. ನಮಗೆಲ್ಲ ಮಾರ್ಗದರ್ಶಕ ಆಗಿದ್ದರು. ನನ್ನಂಥ ಭಾಳ ಜನ ಯುವ ರಾಜಕಾರಣಿಗಳಿಗೆ ಮಾರ್ಗದರ್ಶಕರು, ಆದರ್ಶವಾಗಿದ್ದರು. ಹಾಗಾಗಿ SM ಕೃಷ್ಣ ಅವರವರ ಅಗಲಿಕೆ ನಮಗೆಲ್ಲ ಭಾಳ ನೋವು ತಂದಿದೆ, ನಮಗೆಲ್ಲ ದುಃಖ ಆಗಿದೆ. ಆದರೂ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೀವಿ. ಡ್ರೆಸ್ಸಿಂಗ್ ಸೆನ್ಸ್ ಆಯಿತು, ಡಿಸ್ಪ್ಲೇ, ಅವರು ಅಂದರೆ ಸಾರ್ವಜನಿಕರ ಬದುಕಿನಲ್ಲಿ ಬದುಕಿದವರು, ತುಂಬ ಹತ್ತಿರವಾದವರು. ಅವರು ಯಾವಾಗಲೂ ಶಿಸ್ತಿನ ಜೀವನಕ್ಕೆ ಆದ್ಯತೆ ಕೊಟ್ಟವರು. ಅವ್ರನ್ನ ಏಕಾಏಕಿ ಯಾರು ಹೋಗಿ ಭೇಟಿ ಆಗೋಕೆ ಆಗ್ತಿರಲಿಲ್ಲ. ಟೈಮ್ ತಗೋಬೇಕು, ಟೈಮ್ ಪ್ರಕಾರ ಮಾತಾಡಬೇಕು. ಅವರು ಆ ಒಂದು ಶಿಸ್ತನ್ನು ಬಾಲ್ಯದಿಂದ ರೂಢಿಸ್ಕೊಂಡಿದ್ರು. ಬಹುಶಃ ಅವ್ರು ಕಲಿತಂಥ ವಿಶ್ವವಿದ್ಯಾನಿಲಯಗಳು, ಅವರು ಜೀವನದಲ್ಲಿ ಅಳವಡಿಸ್ಕೊಡೋಂಥ ಶಿಸ್ತುಬದ್ಧಂಥ ಜೀವನ ಅವ್ರಿಗೆ ಇಷ್ಟೊಂದು ದೀರ್ಘಾಯುಷ್ಯ ಆಗಲಿಕ್ಕೆ ಸಾಧ್ಯ ಆಯಿತು ಅಂತ ಅನಿಸುತ್ತೆ ನನಗೆ. ಬರಗಾಲದ ಟೈಮಲ್ಲಿ ಅವರು ಮುಖ್ಯಮಂತ್ರಿ ಆದಾಗ ರಾಜ್ಕುಮಾರ್ ಅವರನ್ನು ಕರೆ ತಂದಿದ್ದು, ಅದು ಮಾತ್ರ ಚಾಲೆಂಜ್ ಆಗಾಯಿತು ಆ ಟೈಮಲ್ಲಿ. SM ಕೃಷ್ಣ ಅವರವರ ಮುಖ್ಯಮಂತ್ರಿ ಆದಾಗ ಭಾಳ ಕಷ್ಟ ದಿನಗಳನ್ನು ಎದುರಿಸಿದ್ರು. ಹಣಕಾಸಿನ ಕೊರತೆ, ಒಂದು ರೀತಿ ಬರ ಇಡೀ ರಾಜ್ಯವನ್ನು ಕಾಡ್ತಾ ಇತ್ತು. ಕಾವೇರಿ ಸಮಸ್ಯೆ, ರಾಜ್ಕುಮಾರ್ ಅವರ ಅಪಹರಣ ಎಲ್ಲವನ್ನು ಕೂಡ ದಿಟ್ಟತನದಿಂದ ನಿರ್ವಹಣೆ ಮಾಡಿದ್ರು. ಹಾಗಾಗಿ ಅವರೊಬ್ಬ ಸಮರ್ಥ ರಾಜಕಾರಣಿ, ಮುಖ್ಯಮಂತ್ರಿಯಾಗಿ ಒಳ್ಳೆ ಕಾರ್ಯವನ್ನು ಮಾಡಿದ್ದಾರೆ. ನಮಗೆಲ್ಲರಿಗೂ ಕೂಡ ಅವರು ಆದರ್ಶ. ಇವತ್ತು ಆದರ್ಶ, ಮುಂದೆನೂ ಆದರ್ಶ. ಈಗ ಬ್ರ್ಯಾಂಡ್ ಬೆಂಗಳೂರು, ಗ್ರೇಟರ್ ಬೆಂಗಳೂರು ಅಂತೀವಿ. ಅವರು ಅವಾಗೇ ತಂದವರು IT BTಯನ್ನು.
ಅದೇ ನಾನು ಹೇಳಿದಾಗೆ ಇವತ್ತು ಕರ್ನಾಟಕದ ಆರ್ಥಿಕತೆಗೆ ಶಕ್ತಿ ಕೊಟ್ಟದ್ದು ಬೆಂಗಳೂರು. ಅದಕ್ಕೆ ಮೂಲ ಕಾರಣ ಎಸ್ ಎಂ ಕೃಷ್ಣರವರು. ಅವರು ಅವತ್ತು ಮಾಡಿದಂಥ ITBT ಆಲೋಚನೆಗಳು, ಸಿಲಿಕಾನ್ ವ್ಯಾಲಿ ಮಾಡಬೇಕು ಅಂತೇಳಿ ತಾಂತ್ರಿಕವಾಗಿ ಬೆಂಗಳೂರನ್ನು ಕಟ್ಟಬೇಕು ಅಂತ ಏನು ಆಲೋಚನೆ ಮಾಡಿದ್ರು, ಅದರ ಫಲವನ್ನು ಯುವಕರು ಉಣ್ತಾ ಇದ್ದಾರೆ. ಇಡೀ ದೇಶದ ಯುವಕರು ಇವತ್ತು ಬೆಂಗಳೂರು ಬರಬೇಕಾದ್ರೆ ಎಸ್ ಎಂ ಕೃಷ್ಣ ಅವ್ರ ಕಾರಣ. ಅವರ ಆಲೋಚನೆ ಮತ್ತು ದೂರದೃಷ್ಟಿ ರಾಜಕಾರಣ ಇವತ್ತು ಕರ್ನಾಟಕ ಸಶಕ್ತವಾಗಲಿಕ್ಕೆ, ಬೆಂಗಳೂರು ಆರ್ಥಿಕತೆಯಲ್ಲಿ ಒಂದು ಮೈಲಿಗಲ್ಲಿಗೆ ಹಾಕಲಿಕ್ಕೆ ಸಾಧ್ಯ ಆಗ್ತಾ ಇದೆ. ನಮ್ಮ ಜೊತೆ ಈಗ ಚನ್ನಪಟ್ಟಣ ಶಾಸಕರಾದ CP ಯೋಗೇಶ್ವರ್ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಸರ್, ಅಪರೂಪದ ರಾಜಕಾರಣಿ, ಜನರಿಗೆ ತುಂಬ ಹತ್ತಿರವಾದಂಥ ರಾಜಕಾರಣಿ ಇವತ್ತು ನಮ್ಮ ಮುಂದೆಗಿಲ್ಲ. ನೀವು ಸಹ ಎಲ್ಲ ಈಗ ಬಂದಿದ್ದಾರೆ, ಇನ್ನು ಕೆಲವೇ ಕ್ಷಣ ಇದೆ ಚನ್ನಪಟ್ಟಣಕ್ಕೆ ಪಾರ್ಥಿವ ಶರೀರ ಬರಲಿದೆ. ಎಸ್ ಎಂ ಕೃಷ್ಣರವರು ಒಬ್ಬ ಸಜ್ಜನ ವ್ಯಕ್ತಿತ್ವ ಉಳ್ಳಂಥ ರಾಜಕಾರಣಿ, ನಮಗೆಲ್ಲ ಆದರ್ಶವಾದವರು. ನನ್ನ ರಾಜಕೀಯ ಜೀವನ ಪ್ರಾರಂಭವಾದಾಗ 1999ರಲ್ಲಿ ಅವರು ಮುಖ್ಯಮಂತ್ರಿಗಳಾಗ್ತಾರೆ. ನಮ್ಮ ಪಕ್ಕದ ಕ್ಷೇತ್ರ, ಜಿಲ್ಲೆ ಬೇರೆ ಆದರೂ ನಾವು ಅಕ್ಕಪಕ್ಕ ಕ್ಷೇತ್ರದವರು. ಅವರಿಗೆ ಚನ್ನಪಟ್ಟಣದವ್ರ ಒಡನಾಟ ಭಾಳ ಜಾಸ್ತಿ ಇತ್ತು. ನನಗೆ ಪ್ರಾರಂಭ ದಿನಗಳಲ್ಲಿ ಭಾಳ ಸಪೋರ್ಟ್ ಮಾಡ್ತಾಯಿದ್ರು. ಅವರು ಮುಖ್ಯಮಂತ್ರಿಗಳಾದಾಗ ಯಾವುದೇ ಶಿಫಾರಸು ಪತ್ರ ಕ್ಷೇತ್ರ ಸಂಬಂಧಪಟ್ಟಂತೆ ತೊಗೊಂಡೋದಾಗ ನನಗೆ ಬೆನ್ತಟ್ಟಿ ಸಹಕಾರ ಕೊಟ್ಟಿದ್ದರು. ಅವ್ರ ಕಾಲದಲ್ಲಿ ಕಾವೇರಿ ನೀರಾವರಿಯನ್ನು ಸದ್ಬಳಕೆ ಮಾಡ್ಕೊಳ್ಳೋಕ್ಕೆ ಯಾವುದೂ ನಿಗಮಗಳಿರಲಿಲ್ಲ. ಆವಾಗ ಅವರು ಕಾವೇರಿ ನೀರಾವರಿ ನಿಗಮ ಅಂತೇಳಿ ಸ್ಥಾಪನೆ ಮಾಡ್ತಾರೆ. ಹಣಕಾಸಿನ ತೊಂದರೆ ಇತ್ತು, ಬರ ಇತ್ತು, ಹಣದ ಮುಗ್ಗಟ್ಟಿತ್ತು. ಆ ಸಂದರ್ಭದಲ್ಲಿ ಅವರು ಕಾವೇರಿ ನೀರಾವರಿ ನಿಗಮ ಸ್ಥಾಪನೆ ಮಾಡಿ ಚನ್ನಪಟ್ಟಣಕ್ಕೆ 10 ಕೋಟಿ ಅನುದಾನ ಕೊಡ್ತಾರೆ. ಆವಾಗ ನಾವು ಗರ್ಕಳ್ಳಿ ಏತ ನೀರಾವರಿ ಯೋಜನೆ ಪ್ರಾರಂಭ ಮಾಡ್ತೀವಿ. ಅವತ್ತು ಪ್ರಾರಂಭವಾದಂಥ ನೀರಾವರಿ ಪರ್ವ ಸುಮಾರು 25 ವರ್ಷ ಆಯಿತು. ಇವಾಗ ಒಂದು ಪ್ರಾಯಕ್ಕೆ ಬಂದಿದೆ. ಅದರ ಪ್ರಯೋಜನ ಇಡೀ ತಾಲೂಕಿನ ಜನ ಅನುಭವಿಸ್ತಾ ಇದ್ದಾರೆ. ಅವರು ಕೂಡ ಎಸ್ ಎಂ ಕೃಷ್ಣ ಅವರು ಖುದ್ದಾಗಿ ಬಂದು ಚನ್ನಪಟ್ಟಣಕ್ಕೆ ವೀಕ್ಷಣೆ ಮಾಡಿ ನೀರಾವರಿಯಿಂದಾದಂಥ ಪ್ರಯೋಜನವನ್ನು ಮನಗಂಡು ಖುಷಿಪಟ್ಟಿದ್ದರು. ಅವರೊಬ್ಬ ರಾಜಕೀಯ ವ್ಯಕ್ತಿ ಅಲ್ಲದೇನೂ ಕೂಡ ಅವರು ಬಹುಮುಖ ಪ್ರತಿಭೆ, ಒಬ್ಬ ಕಲಾವಿದರಾಗಿ ಸಾಹಿತ್ಯದ ಬಗ್ಗೆ ಭಾಳ ಆಸಕ್ತಿ ಉಳ್ಳವರಾಗಿ, ಜೊತೆಗೆ ಒಬ್ಬ ಸ್ಪೋರ್ಟ್ಸ್ಮನ್ ಆಗಿ, ಒಬ್ಬ ಕ್ರೀಡಾಪಟುವಾಗಿ ಕಲೆ ಸಾಹಿತ್ಯ ಎಲ್ಲದರಲ್ಲೂ ಅಭಿರುಚಿಯನ್ನು ಉಳ್ಳಂಥವರಾಗಿದ್ದರು. ಯಾವಾಗಲೂ ಕೋಪ ಬರ್ತಾ ಇರಲ್ಲ ಅವ್ರಿಗೆ. ಯಾವುದೇ ಸಮಸ್ಯೆಗಳನ್ನು ಸಮಾನಚಿತ್ತವಾಗಿ ಬಗೆಹರಿಸ್ತಾಯಿದ್ರು. ಕೆಂಪೇಗೌಡರು ಬೆಂಗಳೂರು ಕಟ್ಟಿದ್ರೆ ಆಧುನಿಕ ಬೆಂಗಳೂರಿನ ನಿರ್ಮಾತೃ ಎಸ್ ಎಂ ಕೃಷ್ಣರವರು. ಹನುಮಂತೇಂದ್ರ ವಿಧಾನಸೌಧ ಕಟ್ತಾರೆ, ಇವರು ವಿಕಾಸಸೌಧ ಕಟ್ತಾರೆ. ಅಂದರೆ ಇವರ ಆಡಳಿತದ ಪೂರ್ಣ ಅವಧಿನಲ್ಲಿ ತಮ್ಮ ಹೆಜ್ಜೆ ಗುರುತನ್ನು ಎಲ್ಲ ಕಡೆ ಮೂಡಿಸ್ತವರು. ಇಡೀ ಕರ್ನಾಟಕವನ್ನು ಏಕದೃಷ್ಟಿಯಿಂದ ನೋಡಿದಂಥವರು. ಹಾಗಾಗಿ ನಮಗೆಲ್ಲ ಆದರ್ಶ. ಅಂಥವ್ರ ಮದುವೆ ನಡುವೆ ನಾವು ರಾಜಕಾರಣ ಮಾಡ್ತಾಯಿದ್ವಿ ಅನ್ನೋದೇ ನಮ್ಗೆ ಖುಷಿ ಇತ್ತು. ಇವತ್ತು ಅವ್ರನ್ನ ಕಳ್ಕೊಂಡಿದ್ದೀವಿ. ಹಳಬರು ಮತ್ತು ಹೊಸಬರ ನಡುವೆ ಇದ್ದಂಥ ಒಂದು ಕೊಂಡಿ ಕಾಳಿಸಿದೆ. ವಯೋಸಹಜ ಕಾಯಿಲೆಯಿಂದ ಅವರು ಇವತ್ತು ನಮ್ಮನ್ನು ಅಗಲಿದ್ದಾರೆ. ಹಾಗಾಗಿ ಇಡೀ ತಾಲೂಕು ಇವತ್ತು ದುಃಖತಪ್ತವಾಗಿದೆ. ಸಾಕಷ್ಟು ಜನ ನೆರೆದಿದ್ದಾರೆ. ಬೆಂಗಳೂರಿಂದ ಇಲ್ಲಿವರೆಗೂ ಸಾಕಷ್ಟು ಜನ ರೋಡ್ ಮಧ್ಯೆ ನಿಂತಿದ್ದಾರೆ, ಅಂತ್ಯ ನಮನ ಸಲ್ಲಿಸಿದ್ದಾರೆ. ಅದರಲ್ಲಿ ನಿಮ್ಮ ಜಿಲ್ಲೆಯವರು ಬೇರೆಯವರು. ಯಾವ ರೀತಿ ಇರುತ್ತೆ ಸರ್ ನಿಮ್ಮ ಅವರ ಬಂದ ಯಾಕಂದರೆ ಇತ್ತೀಚಿನ ರಾಜಕಾರಣದಲ್ಲಿ ಇಂಥ ವ್ಯಕ್ತಿಯನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಪ್ರಸ್ತುತ ರಾಜಕಾರಣದಲ್ಲಿ ನಾವು ಕಂಪೇರ್ ಮಾಡ್ಕೊಳ್ಳೋಕ್ಕೆ ಯಾರೂ ಇಲ್ಲ. ಹಾಗಾಗಿ ಎಸ್ ಎಂ ಕೃಷ್ಣ ಅವರವರು ನಮ್ಗೆ ಆದರ್ಶ. ಅವರು ಭಾಳ ಜನಗಳಿಗೆ ಸ್ಫೂರ್ತಿಯಾಗಿದ್ದರು. ರಾಜಕಾರಣನ ಅವರು ರಾಜಕೀಯವಾಗಿ ಆಸು ಒದ್ದವರಲ್ಲ. ಅವ್ರಿಗೆ ರಾಜಕೀಯವಾಗಿ ಎಲ್ಲ ಹುದ್ದೆಗಳು ಅವ್ರಿಗೆ ಒದಗಿ ಬಂದಿದ್ದು. ಅವರು ವಿದೇಶಾಂಗ ಸಚಿವರಾಗಿ, ರಾಜ್ಯಪಾಲರಾಗಿ, ಮುಖ್ಯಮಂತ್ರಿಗಳಾಗಿ ಭಾಳ ಹುದ್ದೆಯನ್ನು ಅಲಂಕರಿಸಿದವರು. ಜೊತೆಗೆ ರಾಜಕಾರಣ ಅವ್ರಿಗೆ ಅವಕಾಶ ಸಿಗದೆ ಹೋದಾಗ ಅವರು ತಮ್ಮ ಮನಸ್ಸನ್ನು ಕ್ರೀಡೆಗಳಲ್ಲಿ, ಸಾಹಿತ್ಯದಲ್ಲಿ, ಕಲೆಯಲ್ಲಿ ಅವರು ತೊಡಗಿಸ್ಕೋತಾಯಿದ್ರು. ನಮಗೆಲ್ಲ ಮಾರ್ಗದರ್ಶಕ ಆಗಿದ್ದರು. ನನ್ನಂಥ ಭಾಳ ಜನ ಯುವ ರಾಜಕಾರಣಿಗಳಿಗೆ ಮಾರ್ಗದರ್ಶಕರು, ಆದರ್ಶವಾಗಿದ್ದರು. ಹಾಗಾಗಿ ಎಸ್ ಎಂ ಕೃಷ್ಣ ಅವರವರ ಅಗಲಿಕೆ ನಮಗೆಲ್ಲ ಭಾಳ ನೋವು ತಂದಿದೆ, ನಮಗೆಲ್ಲ ದುಃಖ ಆಗಿದೆ. ಆದರೂ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೀವಿ. ಡ್ರೆಸ್ಸಿಂಗ್ ಸೆನ್ಸ್ ಆಯಿತು, ಡಿಸ್ಪ್ಲೇ, ಅವರು ಅಂದರೆ ಸಾರ್ವಜನಿಕರ ಬದುಕಿನಲ್ಲಿ ಬದುಕಿದವರು, ತುಂಬ ಹತ್ತಿರವಾದವರು. ಅವರು ಯಾವಾಗಲೂ ಶಿಸ್ತಿನ ಜೀವನಕ್ಕೆ ಆದ್ಯತೆ ಕೊಟ್ಟವರು. ಅವ್ರನ್ನ ಏಕಾಏಕಿ ಯಾರು ಹೋಗಿ ಭೇಟಿ ಆಗೋಕ್ಕಾಗ್ತಿರಲಿಲ್ಲ. ಟೈಮ್ ತಗೋಬೇಕು, ಟೈಮ್ ಪ್ರಕಾರ ಮಾತಾಡಬೇಕು. ಅವರು ಆ ಒಂದು ಶಿಸ್ತನ್ನು ಬಾಲ್ಯದಿಂದ ರೂಢಿಸ್ಕೊಂಡಿದ್ರು. ಬಹುಶಃ ಅವ್ರು ಕಲಿತಂಥ ವಿಶ್ವವಿದ್ಯಾನಿಲಯಗಳು, ಅವರು ಜೀವನದಲ್ಲಿ ಅಳವಡಿಸ್ಕೊಡೋಂಥ ಕ್ರಮಬದ್ಧ ಶಿಸ್ತುಬದ್ಧಂಥ ಜೀವನ ಅವರು ಇಷ್ಟೊಂದು ದೀರ್ಘಾಯುಷ್ಯ ಆಗಲಿಕ್ಕೆ ಸಾಧ್ಯ ಆಯಿತು ಅಂತ ಅನಿಸುತ್ತೆ ನನಗೆ. ಬರಗಾಲದ ಟೈಮಲ್ಲಿ ಅವರು ಮುಖ್ಯಮಂತ್ರಿ ಆದಾಗ ರಾಜ್ಕುಮಾರ್ ಅವರನ್ನು ಕರೆ ತಂದಿದ್ದು, ಅದು ಮಾತ್ರ ಚಾಲೆಂಜ್ ಆಗಾಯಿತು ಆ ಟೈಮಲ್ಲಿ.
ಎಸ್ ಎಂ ಕೃಷ್ಣ ಅವರವರ ಮುಖ್ಯಮಂತ್ರಿ ಆದಾಗ ಭಾಳ ಕಷ್ಟ ದಿನಗಳನ್ನು ಎದುರಿಸಿದ್ರು. ಹಣಕಾಸಿನ ಕೊರತೆ, ಒಂದು ರೀತಿ ಬರ ಇಡೀ ರಾಜ್ಯವನ್ನು ಕಾಡ್ತಾ ಇತ್ತು. ಕಾವೇರಿ ಸಮಸ್ಯೆ, ರಾಜ್ಕುಮಾರ್ ಅವರ ಅಪಹರಣ ಎಲ್ಲವನ್ನು ಕೂಡ ದಿಟ್ಟತನದಿಂದ ನಿರ್ವಹಣೆ ಮಾಡಿದ್ರು. ಹಾಗಾಗಿ ಅವರೊಬ್ಬ ಸಮರ್ಥ ರಾಜಕಾರಣಿ, ಮುಖ್ಯಮಂತ್ರಿಯಾಗಿ ಒಳ್ಳೆ ಕಾರ್ಯವನ್ನು ಮಾಡಿದ್ದಾರೆ. ನಮಗೆಲ್ಲರಿಗೂ ಕೂಡ ಅವರು ಆದರ್ಶ, ಇವತ್ತು ಆದರ್ಶ, ಮುಂದೆನೂ ಆದರ್ಶ. ಈಗ ಬ್ರ್ಯಾಂಡ್ ಬೆಂಗಳೂರು, ಗ್ರೇಟರ್ ಬೆಂಗಳೂರು ಅಂತೀವಿ, ಅವರು ಅವಾಗೇ ತಂದವರು IT-BTಯನ್ನು. ಅದೇ ನಾನು ಹೇಳಿದಾಗೆ ಇವತ್ತು ಕರ್ನಾಟಕದ ಆರ್ಥಿಕತೆಗೆ ಶಕ್ತಿ ಕೊಟ್ಟದ್ದು ಬೆಂಗಳೂರು. ಅದಕ್ಕೆ ಮೂಲ ಕಾರಣ ಎಸ್ ಎಂ ಕೃಷ್ಣರವರು. ಅವರು ಅವತ್ತು ಮಾಡಿದಂಥ IT-BT ಆಲೋಚನೆಗಳು, ಸಿಲಿಕಾನ್ ವ್ಯಾಲಿ ಮಾಡಬೇಕು ಅಂತೇಳಿ ತಾಂತ್ರಿಕವಾಗಿ ಬೆಂಗಳೂರನ್ನು ಕಟ್ಟಬೇಕು ಅಂತ ಏನು ಆಲೋಚನೆ ಮಾಡಿದ್ರು, ಅದರ ಫಲವನ್ನು ಯುವಕರು ಉಣ್ತಾ ಇದ್ದಾರೆ. ಇಡೀ ದೇಶದ ಯುವಕರು ಇವತ್ತು ಬೆಂಗಳೂರು ಬರಬೇಕಾದ್ರೆ ಎಸ್ ಎಂ ಕೃಷ್ಣ ಅವ್ರ ಕಾರಣ. ಅವರ ಆಲೋಚನೆ ಮತ್ತು ದೂರದೃಷ್ಟಿ ರಾಜಕಾರಣ ಇವತ್ತು ಕರ್ನಾಟಕ ಸಶಕ್ತವಾಗಲಿಕ್ಕೆ, ಬೆಂಗಳೂರು ಆರ್ಥಿಕತೆಯಲ್ಲಿ ಒಂದು ಮೈಲಿಗಲ್ಲು ಹಾಕಲಿಕ್ಕೆ ಸಾಧ್ಯ ಆಗ್ತಾಯಿದೆ. ಧನ್ಯವಾದಗಳು. ಎಸ್ ಇದಿಷ್ಟು CP ಯೋಗೇಶ್ವರ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಲೋಹಿತ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.